ಒಂದು ರೋಚಕವಾದಂಥ ಕತೆ. ನಾವೆಲ್ಲ ಬದುಕಬೇಕು, ಲೋಕ ಉದ್ಧಾರ ಆಗಬೇಕು ಅಂತ ನೀವು ದೇಹ ತ್ಯಾಗವನ್ನು ಮಾಡಬೇಕು, ನೀವು ನಿಮ್ಮ ಮೂಳೆಗಳನ್ನು ಕೊಡಬೇಕು, ಆಗ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದಾಗ, ಆಯಿತು ನನ್ನ ಮೂಳೆಗಳನ್ನು ತಗೊಳ್ಳಿ, ಲೋಕಕ್ಕೋಸ್ಕರ ನಾನು ಸಾಯ್ತೀನಿ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿಯೇ ಸರಿ. ಅವನು ನಮ್ಮ ಹಿಂದೂ ಪುರಾಣದಲ್ಲಿ ಬರ್ತಕ್ಕಂಥ ಮಹರ್ಷಿ ದಧೀಚಿ. ದಧೀಚಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಹೆಸರನ್ನು ಕೇಳಿದ್ದೀರ. ಇಂದ್ರನ ವಜ್ರಾಯುಧ ದಧೀಚಿ ಮಹರ್ಷಿಯ ಬೆನ್ನುಮೂಳೆಯಿಂದ ಆಯ್ತಂತೆ ಅನ್ನುವಂಥ ಒಂದು ಕಥೆಯನ್ನು ನೀವು ಕೇಳಿದಿರಿ. ಆದರೆ ಈ ದಧೀಚಿ ಮಹರ್ಷಿ ಯಾರು ಅನ್ನೋದನ್ನು ನೀವು ಗೊತ್ತು ಮಾಡ್ಕೋಬೇಕು, ನಮ್ಮ ಮಕ್ಕಳಿಗೂ ತಿಳಿಸ್ಬೇಕು. ಇಂಥ ಒಬ್ಬ ಮಹರ್ಷಿ ಇದ್ನ, ಇಂಥ ಒಬ್ಬ ತ್ಯಾಗಿ ಕೂಡ ಇದ್ನ, ಇಂಥ ಒಬ್ಬ ತಪಸ್ವಿ, ಅದರೊಳಗೂ ಕೂಡ ಪ್ರವರ್ಗ ವಿದ್ಯೆ ಮಧುವಿದ್ಯೆಯನ್ನು ಇಂದ್ರನಿಂದ ಕಳ್ತಂತಹ ಮಹಾನ್ ವಿದ್ವಾನ್, ಅಂಥ ಒಬ್ಬ ಋಷಿ. ಇಂದ್ರ ಬಂದು ಕೇಳ್ದ ಅಂದ ತಕ್ಷಣ ತನ್ನ ದೇಹವನ್ನು ತ್ಯಾಗ ಮಾಡಿ ಕಾಮಧೇನು ನೆಕ್ಕಿ ನೆಕ್ಕಿ ಇಡೀ ಎಲ್ಲ ಮಾಂಸ ರಕ್ತಗಳನ್ನೆಲ್ಲ ತಿಂದು ಕಡೆಗೆ ಕೇವಲ ಮೂಳೆ ಉಳಿಸಿ ಹೋಗುವಂಥ ಪರಿಸ್ಥಿತಿಗೆ ಬಂದು ತಾನು ದೇಹವನ್ನು ಬಿಡ್ತಾನೆ ಅಂತಂದರೆ ಯೋಚನೆ ಮಾಡಿ ಎಂಥ ದೊಡ್ಡ ತ್ಯಾಗಿ ಇರಬೇಕು ಅಂತ. ಭಾಳ ಹಿಂದೆ ಒಂದು ಕಥೆಯನ್ನು ನಾವು ನೋಡ್ತಾ ಹೋದಾಗ, ಸ್ವಯಂಭುವ ಮನ್ವಂತರದಲ್ಲಿ ಬ್ರಹ್ಮ ಮಾನಸ ಪುತ್ರನಾದಂತಹ ಅಥರ್ವಣ ಮುನಿ ನೋಡಿ, ಅಥರ್ವಣ ವೇದವನ್ನು ಅವನು ಸಂಪೂರ್ಣವಾಗಿ ಒಂದು ಸಂಸ್ಕರಿಸಿದಂತಹ ಮುನಿ, ಅವನ ಹೆಸರು ಅಥರ್ವಣ ಅಂತ. ಅವನು ಮಾಡಿದ್ರಿಂದ ಆ ಹೆಸರು ವೇದಕ್ಕೂ ಕೂಡ ಬಂತು ಅಂತಲೇ ಹೇಳ್ತಾರೆ. ಈ ಅಥರ್ವಣ ಮುನಿಗೆ 3 ಜನ ಮಕ್ಕಳಿರ್ತಾರೆ, ಧೃತವ್ರತ, ಅಥರ್ವಶಿರ ಮತ್ತು ದಧೀಚಿ ಅಂತ. ಈ ಅಥರ್ವಣ ಮುನಿಯ ಹೆಂಡತಿ ಕರ್ದಮನ ಪುತ್ರಿಯಾದಂತಹ ಶಾಂತಿ. ಕರ್ದಮ ಮುನಿ ಬ್ರಹ್ಮನ ಪುತ್ರ, ಅವನು ಕೂಡ ಶಾಂತಿ. ಅಂದರೆ ಅಥರ್ವಣ ಮತ್ತು ಶಾಂತಿ ಇಬ್ಬರಿಗೆ ಪುತ್ರನಾಗಿ ಜನಿಸಿದವನು ದಧೀಚಿ ಮಹರ್ಷಿ. ಈ ದಧೀಚಿಯ ಹೆಂಡತಿ ಪ್ರಾತಿಥ್ಯಯಿ ಅಂತ ಅವಳ ಹೆಸರು. ಮಗನ ಹೆಸರು ಪಿಪ್ಪಲಾದ ಅಂತ. ಇನ್ನೊಂದು ಮಗನ ಉಲ್ಲೇಖ ಬರ್ತದೆ, ಅವನ ಹೆಸರು ಸಾರಸ್ವತ ಋಷಿ ಅಂತ. ಸಾರಸ್ವತ ಯಾಕೆ ಬಂತು ಅಂತಂದರೆ, ಒಮ್ಮೆ ಈ ದಧೀಚಿ ಮಹರ್ಷಿ ತಪಸ್ಸು ಇತ್ಯಾದಿಗಳನ್ನು ಮಾಡಿಕೊಂಡಿದ್ದಂಥ ಒಂದು ಸಂದರ್ಭ, ಸರಸ್ವತಿ ನದಿಯಲ್ಲಿ ಹೋಗಿ ತಾನು ಧ್ಯಾನ ಮತ್ತು ಅರ್ಘ್ಯ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲುಂಬಶೆ ಅನ್ನುವಂತಹ ಒಬ್ಬ ಅಪ್ಸರೆಯನ್ನು ನೋಡ್ತಾನೆ. ಅವಳ ರೂಪ ಲಾವಣ್ಯಗಳನ್ನು ನೋಡಿ ಇವನ ಮನಸ್ಸಿನಲ್ಲಿ ಕಾಮೋತ್ಕರ್ಷವಾಗತ್ತೆ, ಕಾಮೋದ್ವೇಗ ಆಗತ್ತೆ ಅಂತ ಈ ಬ್ರಹ್ಮವೈವರ್ತ ಪುರಾಣ ಮತ್ತು ಸ್ಕಾಂದ ಪುರಾಣದಲ್ಲಿ ಉಲ್ಲೇಖ. ಈ ಅಪ್ಸರೆಯನ್ನು ನೋಡಿದಂತಹ ದಧೀಚಿ ತನ್ನ ತಪಸ್ಸು ಮತ್ತೊಂದು ಮರೆತು ಅವಳ ಮೇಲೆ ಕಾಮದ ಭಾವನೆಗಳು ಜಾಸ್ತಿ ಆಗಿಬಿಡುತ್ತೆ. ಇದು ನಮ್ಮ ಹಿಂದೂ ಪುರಾಣಗಳಲ್ಲಿ ಹಿಂದಿನಿಂದಲೂ ಬಂದಿರತಕ್ಕಂತಹ ಬಹಳಷ್ಟು ಉಲ್ಲೇಖಗಳನ್ನು ನಾವು ಕಾಣ್ತೇವೆ. ದೇಹದಲ್ಲಿ ಕಾಮೋತ್ಪತ್ತಿ ಅನ್ನುವಂಥದ್ದು ಸಹಜವಾಗಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಅದನ್ನು ಯಾರೇ ಆಗಲಿ, ಎಂಥ ದೊಡ್ಡ ಬ್ರಹ್ಮರ್ಷಿಗಳಾದರೂ ಕೂಡ ಅದನ್ನು ಸಂಪೂರ್ಣವಾಗಿ ನಿಗ್ರಹಿಸಿ ಇಟ್ಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಹಾರ್ಮೋನಲ್ ಒಂದು ಫಂಕ್ಷನ್. ಎಷ್ಟೇ ಆದರೂ ಕೂಡ, ಏನೇ ನಾವು ಕಾಮದ ವಿಧಾನ ಪ್ರಕ್ರಿಯೆಗಳಿಗೆ ಹೋಗದೇ ಇದ್ದರೂ ದೇಹದಿಂದ ಉತ್ಪನ್ನವಾಗಿರ್ತಕ್ಕಂಥ ಹಾರ್ಮೋನಲ್ ಸೆಕ್ರಿಷನ್ನು, ಆ ಸ್ಪರ್ಮು ಹೊರಗೆ ಬರಲೇಬೇಕು. ಅದು ಬೆಡ್ ವೆಟ್ಟಿಂಗ್ ಅಂತನಾರು ಕರೀರಿ, ಅಥವಾ ಮಾಸ್ಟರ್ಬೇಷನ್ ಅಂತಾರು ಕರೀರಿ, ಅಥವಾ ಇನ್ನೊಂದು ಏನೋ ಒಂದು ಕರೀರಿ. ಒಟ್ಟಿನಲ್ಲಿ ಇರುವಂಥ ಸತ್ಯವನ್ನು ಹಿಂದೂ ಧರ್ಮಗಳು ಮುಚ್ಚಿಡಲಿಲ್ಲ ಅನ್ನೋದು ಇಲ್ಲಿ ಉಲ್ಲೇಖ. ಅದನ್ನು ಸ್ಪಷ್ಟವಾಗಿ ಓಪನ್ ಆಗಿ ಅದನ್ನು ಹೇಳಿದ್ದಾರೆ. ಋಷಿಮುನಿಗಳಿಗೆ ಮದುವೆ ಆಗಿರ್ತಕ್ಕಂಥದ್ದು, ಋಷಿಮುನಿಗಳು ಕಾಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ಭಾಗವಹಿಸದೇ ಇದ್ದರೂ ಕೂಡ ಆ ಕಾಮದ ಉದ್ರೇಕನತನದಿಂದಾಗಿ ಕೆಲವೊಮ್ಮೆ
ಸ್ಖಲಿತವಾದಂತಹ ಈ ವೀರ್ಯದಿಂದ ಬೇರೆ ಬೇರೆ ಒಂದು ಶಿಶುಗಳ ಜನನ ಆಗಿರ್ತಕ್ಕಂಥದ್ರ ಬಗ್ಗೆ ಉಲ್ಲೇಖಗಳನ್ನು ಕೊಡ್ತಾರೆ. ಅದೇ ಥರದಲ್ಲಿ ಸರಸ್ವತಿ ನದಿಯಲ್ಲಿ ನಿಂತಹ ಈ ದದೀಚಿ ಮಹರ್ಷಿಗಳಿಗೂ ಕೂಡ ಈ ಅಲುಂಬಷೆ ಅಪ್ಸರೆಯನ್ನು ನೋಡಿದ ತಕ್ಷಣ ಅವರಿಗೆ ಕಾಮೋದ್ವೇಗವಾಗಿ ವೀರ್ಯ ಸ್ಖಲನವಾಯಿತು. ಅದು ಸರಸ್ವತಿ ನದಿಯಲ್ಲಿ ಬಿದ್ದಂಥದ್ದು ಒಂದು ಕೆಲವು ದಿನಗಳಲ್ಲಿ ಒಂದು ಮಗುವಾಗಿ ಹುಟ್ಟಿ ಹೊರಗೆ ಬಂತಂತೆ. ಅದು ಹೇಗೆ ಬಂತು ಅದು ಪುರಾಣವೇ ಉತ್ತರ ಕೊಡಬೇಕು, ಸೈಂಟಿಫಿಕ್ ಆಗಿ ನನಗಂತೂ ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಆ ಹುಟ್ಟಿರ್ತಕ್ಕಂತಹ ಮಗುವಿಗೆ ಸಾರಸ್ವತ ಋಷಿ ಅಂತ ಕರೀತಾರೆ. ಇದು ಒಂದು ಪಾರ್ಟು. ಇದಾದ ಮೇಲೆ ಅವನು ಬಹಳಷ್ಟು ಅಂದರೆ ವಿದ್ವಾಂಸನಾಗಿ ಸಾರಸ್ವತ ಬೆಳಿತಾನೆ. ಅವನು ಎಲ್ಲಿ ವಾಸಿಸ್ತಾ ಇರ್ತಾನೋ ಅಲ್ಲಿ ಈ ಅನಾವೃಷ್ಟಿ ಆಗೋದಿಲ್ಲ, ಬರಗಾಲ ಬರೋದಿಲ್ಲ ಅನ್ನುವಂಥದ್ದು ಅವನಿಗೊಂದು ಸಿಕ್ಕಂಥ ವರವಾಗಿತ್ತು. ಆದ್ದರಿಂದ ಎಲ್ಲಿ ಬರಗಾಲ ಇತ್ತು ಅಂಥ ಕಡೆ ಅವನನ್ನು ಕರ್ಕೊಂಡೋಗಿ ಉಳಿಸ್ಕೊಳ್ತಾ ಇದ್ರು ಅನ್ನುವಂಥದ್ದನ್ನು ಕಥೆಯಲ್ಲಿ ಕಾಣ್ತೀವಿ.